ಹಾಯ್ ಎಲ್ಲ ಫ್ರೆಂಡ್ಸ್ಗೂ ಕೂಡ ಹಾಯ್ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತೇ ಬೆಳಿಗ್ಗೆ ರಜೆ ಇರೋದ್ರಿಂದಾಗಿ ಇವತ್ತೇ ಗುರುವಾರ ನಮಗೂ ಕೂಡ ರಜೆ ಇರುತ್ತೆ. ಹಾಗಾಗಿ ಮಾರ್ನಿಂಗ್ ಬೇಗ ಎದ್ದೆ. ಹಾಗೆ ನನ್ನ TVS ರೈಡರ್ ಬೈಕ್ ತೊಗೊಂಡು ಹೊರಟಿದ್ದೆ ಬೈಂದೂರು ಹತ್ರ ಇರುವಂಥ ಕಿರು ಮಂತ್ರಾಲಯದಲ್ಲಿ. ರಜೆ ಇರೋದ್ರಿಂದ ಮತ್ತು ಗುರುವಾರ ಆಗಿರೋದ್ರಿಂದ ಗುರುರಾಯರನ್ನಾದರೂ ನೋಡ್ಕೊಬರೋಣ ಅಂತ ಮನಸ್ಸಿಗೆ ಅನಿಸ್ತು. ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ನೆನಪಾಗಿದ್ದೆ ದೇವಸ್ಥಾನ. ಹೊರಟ್ಬಿಡೋಣ ಅಂತ ಅಂದ್ಕೊಂಡಾಗ ಅಮ್ಮ ಕೇಳಿದ್ಲು, ಎಲ್ಲೋಗ್ತೀಯಾ ಅಂತ ಹೇಳಿದೆ. ಇಲ್ಲ, ಇವತ್ತು ರಜೆ ಇದೆಯಲ್ಲ, ದೇವಸ್ಥಾನದ ಕಡೆಗೆ ಹೋಗಿ ಬರ್ತೀನಿ ಅಂತ ಹೇಳಿದೆ. ಹಾಗೆ ಬೈಕ್ ತಗೊಂಡು ಹೊರಟೆ. ಹೋಗ್ತಾ ನಮ್ಮೂರಿಂದ ಕಾಸರಗೋಡಿಂದ ಹೊರಟೆ. ನಾನು ಹೊರಟು ಕೂಡಲೇ ಸಿಕ್ಕಿದ್ದೆ ಫಸ್ಟ್ ಭಟ್ರ ಅಂಗಡಿ, ಹಾಗೆ ಒಕ್ಕಲಿಗ ಸಭಾಭವನ. ಹೀಗೆ ಅದನ್ನು ನೋಡ್ತಾ ಬೆಳಗಿನ ಜಾವ ಹೋಗೋಕ್ಕೂ ಕೂಡ ರೈಡು ಕೂಡ ತುಂಬ ಖುಷಿಯಾಗಿತ್ತು. ಹಾಗೆ ಹೊರಟೆ. ಹಾಗೆ ಹೋಗ್ತಾ ಮುಂದೆ ಗುಣವಂತೆ ಹತ್ರ ಬಂದ್ಬಿಟ್ಟಿದೆ. ಗುಣವಂತೆ ಹತ್ರ ಬಂದಾಗ ಪೆಟ್ರೋಲ್ ಬಂಕದ ನೆನಪಾಯಿತು. ಹಾಗೆ ಪೆಟ್ರೋಲ್ ಕೂಡ ಗಾಡೀಲಿ ಕಡಿಮೆ ಇತ್ತು. ಹಾಗೆ ಪೆಟ್ರೋಲ್ ಬಂಕ್ ಹತ್ರ ಬಂದೆ. ಇಲ್ಲಿ ಪೆಟ್ರೋಲ್ ಹಾಕೋಕ್ಕೆ ನಮ್ಮದೇ ಮೋಟು ಇದ್ದ. ಆ ಮೋಟು ಹತ್ರ ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡೆ. ಅವನು ಕೂಡ ಪೆಟ್ರೋಲ್ ಹಾಕ್ತಾ ಒಂದು ಖುಷಿಯಾಗಿ ಒಂದು ಸ್ಮೈಲ್ ಕೊಟ್ಟ. ನೋಡೋಕ್ಕೆ ತುಂಬ ಖುಷಿಯಾಗಿತ್ತು. ಹಾಗೆ ಅಲ್ಲಿಂದ ಪೆಟ್ರೋಲೆಲ್ಲ ಹಾಕಿ ಹೊರಟು ಬಂದಿದ್ದೆ ಕಿರು ಮಂತ್ರಾಲಯದ ಕಡೆಗೆ. ಅಂತೂ ಮಾರ್ನಿಂಗ್ ಬೇಗ ಎದ್ದು ಕಿರು ಮಂತ್ರಾಲಯದ ಕಡೆಗೆ ಇಂತೂ ಒಂದು ತಾಸು ನಂತರ ರೈಡ್ ನಂತರ ಬಂದು ಕಿರು ಮಂತ್ರಾಲಯದ ಎಂಟ್ರೆನ್ಸ್ ಒಳಗಡೆ ಹೋಗಿದೆ. ಅಲ್ಲಿ ಕಿರು ಮಂತ್ರಾಲಯಕ್ಕೆ ಆಲ್ರೆಡಿ ಮೊದಲೇ ಜನ ಹೋಗಿ ಬಂದು ಮಾಡ್ತಾಯಿದ್ರು. ಇವತ್ತು ಗುರುವಾರ ಆಗಿರೋದ್ರಿಂದ ಆಲ್ಮೋಸ್ಟ್ 10 ಗಂಟೆ ಒಳಗಡೆ ಅಲ್ಲಿ ರಶ್ ಆಗಿರುತ್ತೆ. 10 ಗಂಟೆ ಒಳಗಡೆ ಅಂತ ಹೇಳಿದರೆ ಆಲ್ಮೋಸ್ಟ್ ಜನ ಎಲ್ಲ ಬಂದು ಹೋಗ್ತಾ ಮಾಡ್ತಾಯಿದ್ದಾರೆ. ನಾನು ಹೋಗೋ ಟೈಮ್ನಲ್ಲಿ ಸುಮಾರು ಜನ ಬರ್ತಾಯಿದ್ರು, ಅಂದರೆ ಗುರುರಾಯರ ದರ್ಶನವನ್ನು ಕೂಡ ಮಾಡಿಕೊಂಡು ಅಲ್ಲಿ ಬರ್ತಾಯಿದ್ರು. ಹಾಗೆ ನಾನು ಹೊರಡ್ತಾ ಇದ್ದೀನಿ. ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದರೆ ಗುರು ರಾಘವೇಂದ್ರ ದೇವಸ್ಥಾನ ಕಿರು ಮಂತ್ರಾಲಯದಲ್ಲಿ ಇಲ್ಲಿ ಪಾದ ಸೇವೆ, ಹಾಗೆ ಮಂಗಳಾರತಿ ಮತ್ತು ವಿಶೇಷವಾಗಿ ಅನೇಕ ಹರಕೆಗಳು, ಹೀಗೆ ಅನೇಕ ರೀತಿಯಲ್ಲಿ ಹರಕೆಗಳನ್ನು ತೀರಿಸುವಂಥ ವಿಧಿವಿಧಾನಗಳು ಕೂಡ ಇಲ್ಲಿ ನಡೀತವೆ. ಈ ಒಂದು ದೇವಸ್ಥಾನ ತುಂಬ ಪ್ರಸಿದ್ಧಿಯನ್ನು ಹೊಂದಿರುವಂಥ ದೇವಸ್ಥಾನ. ಹಳೆಯ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ. ಮೊದಲೇ ನಾರ್ಮಲ್ ಆಗಿತ್ತು, ಅಂದರೆ ಕಟ್ಟಡಗಳನ್ನೆಲ್ಲ ಕಟ್ಟಿರಲಿಲ್ಲ, ದೇವಸ್ಥಾನದ ಆವರಣಗಳೆಲ್ಲ ಇಲ್ಲಾಗಿತ್ತು, ನಾರ್ಮಲ್ ಆಗಿ ಇತ್ತು. ಆದರೆ ಈಗ ಈ ಒಂದು ದೇವಸ್ಥಾನವನ್ನು ಅತಿ ಸುಂದರವಾಗಿ ರೂಪಿಸಿದ್ದಾರೆ. ನಾನಿಲ್ಲಿ ಬಂದ ಕೂಡಲೇ ಟೈಮ್ ನೋಡಿದ್ರೆ 10:30 11 ಗಂಟೆ ಆಗಿದೆ. ಆಲ್ರೆಡಿ ಎಲ್ಲರೂ ಕೂಡ ದೇವರ ದರ್ಶನವನ್ನು ಮಾಡಿ ಪೂಜೆಯನ್ನು ಮಾಡಿ ಹೊರಡ್ತಾ ಇರುವಂಥ ಸಮಯ ಆಗಿತ್ತು. ನಾನು ಸ್ಲೋವಾಗಿ ಒಳಗಡೆ ಹೋಗೋಣ ಅಂತ ಹೇಳ್ಕೊಂಡು ಒಳಗಡೆ ಹೋದೆ. ಸ್ಟಾರ್ಟಿಂಗಲ್ಲಿ ದೇವರ ದರ್ಶನಕ್ಕಂತ ಎಂಟ್ರೆನ್ಸಿಂದ ಒಳಗಡೆ ಹೋಗುವಾಗ ಎದುರುಗಡೆ ಗುರು ರಾಘವೇಂದ್ರದ ಒಂದು ಸ್ತೋತ್ರ ಇತ್ತು. ಅದನ್ನು ಓದಿ ಹಾಗೆ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಿದೆ. ಒಳಗೆ ಬಂದ ನಂತರ ಫಸ್ಟ್ ನಾನು ನೋಡಿದ್ದೆ ಗುರು ರಾಘವೇಂದ್ರನ. ಹಾಗೆ ದರ್ಶನವನ್ನು ಮಾಡಿ 2 ಚೀಟಿ ಮಾಡೋಣ ಅಂತ ಬಂದೆ. ಅಲ್ಲಿ ಪಾದಸೇವೆ ಒಂದು ಚೀಟಿ ಮತ್ತು ಕರ್ಪೂರ ಆರತಿ ಒಂದು ಚೀಟಿಯನ್ನು ಮಾಡಿದೆ. ಪಾದಸೇವೆಗೆ 50 ರೂಪಾಯಿ ತಗೊಂಡ್ರು, ಹಾಗೆ ಕರ್ಪೂರ ಆರತಿಗೆ 20 ರೂಪಾಯಿ. 70 ರೂಪಾಯಿಲಿ ಎಲ್ಲ ಪೂಜೆಯನ್ನು ನಾವಿಲ್ಲಿ ಮಾಡಬಹುದು. ಹಾಗೆ ಪಾದಸೇವೆಗೆ ಮೊದಲೇ ಜನ ಕೂತ್ಕೊಂಡಿದ್ರು, ಅಲ್ಲಿ ಪಾದಸೇವೆ ಕೂಡ ನಡೀತಾ ಇತ್ತು. ನಾನು ಹೋಗಿ ಅಲ್ಲಿ ಕಂಪ್ನಿ ಕೊಡೋಣ ಅಂತ ನಾನು ಹೋಗಿ ಒಳಗಡೆ ಕೂತ್ಕೊಂಡೆ. ಪಾದಸೇವೆ ಮಾಡ್ತಾಯಿದ್ರು. ಭಟ್ರು ಪಾದಸೇವೆನ ಮಾಡೋಕುವಾಗ ಅಲ್ಲಿ ಪೂಜೆಗಂತ ಹೇಳಿ ತುಳಸಿ ಹಾರ, ಹೂವು ಮತ್ತು ಹಣ್ಣು ಹಂಪಲು, ಎಲ್ಲ ರೀತಿಯ ಅಕ್ಷತೆ, ಎಲ್ಲ ರೀತಿಯ ವಿಧಿವಿಧಾನಗಳನ್ನು ಕೂಡ ಅಲ್ಲಿ ಮಾಡ್ಕೊಳ್ತಾಯಿದ್ರು. ನೋಡಿದೆ, ತುಂಬ ಖುಷಿಯಾಯಿತು. ಮನಸ್ಸಲ್ಲಿರುವಂಥ ಬೇಡಿಕೆಗಳನ್ನು ದೇವ್ರ ಮುಂದೆ ಇಟ್ಟೆ. ಈ ಒಂದು ದೇವಸ್ಥಾನದಲ್ಲಿ ಪಾದಸೇವೆಯನ್ನು ಮಾಡುವಾಗ ಮನಸ್ಸಲ್ಲಿ ಏನು ಬೇಡಿಕೆ ಇರುತ್ತೆ ಅದನ್ನು ನಾವು ಅಲ್ಲಿ ಹೇಳ್ಕೊಂಡ್ರೆ ನೆರವೇರುತ್ತೆ ಅನ್ನೋ ಒಂದು ಪ್ರಸಿದ್ಧವಾದಂಥ ಮಾತಿದೆ. ಹಾಗೆ ನಾನು ಪಾದಸೇವೆಯನ್ನು ಕೂಡ ಮಾಡಿಸಿ ಅಲ್ಲಿ ಪಾದಸೇವೆ ಮುಗಿಸಿ ಮಂಗಳಾರತಿ ಚೀಟಿ ತಗೊಬಂದು ಭಟ್ರ ಹತ್ರ ಕೊಟ್ಟು ಮಂಗಳಾರತಿಗೆ ನಿಂತ್ಕೊಂಡೆ. ಅಲ್ಲಿ ಮಂಗಳಾರತಿ ಕೂಡ ಚೆನ್ನಾಗೇ ಆಯಿತು. ಬಂದಿದ್ದು ದೇವರ ದರ್ಶನವೂ ಕೂಡ ತುಂಬ ಚೆನ್ನಾಗಾಯಿತು. ಮನಸ್ಸಿಗೆ ತುಂಬ ಖುಷಿ ಕೊಡ್ತು. ಹಾಗೆ ಈ ಮಂಗಳಾರತಿಯನ್ನು ಮುಗಿಸಿ ಇಲ್ಲಿಂದ ಮನೆ ಕಡೆ
ಹಾಗೆ ಮಂಗಳಾರತಿ ಎಲ್ಲ ಮುಗೀತು. ನಾನು ವಾಪಸ್ ನಮ್ಮ ಮನೆ ಕಡೆ ಹೊರಟೆ. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಈ ಒಂದು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಬೇಗ ಸಿಗ್ತೀನಿ. ಅಲ್ಲಿ ತನಕ ಬಾಯ್.